ಇದು ಕಾಂಗ್ರೆಸ್ ಕಥೆ ಆದರೆ ಬಿಜೆಪಿಯದ್ದು ಮತ್ತೊಂದು ಕತೆ. ಬಿಜೆಪಿಯ ನೂತನ ರಾಜ್ಯಾಧ್ಯಕ್ಷರಾಗಿರುವಂತಹ ಬಿ.ವೈ. ವಿಜಯೇಂದ್ರ ಅವರ ವಿರುದ್ಧ ಮುನಿಸು ಮುಗಿದಿಲ್ವಾ ಅಂತ ಹೇಳಿ ಶೋಭಾ ಕರಂದ್ಲಾಜೆ ವಿಜಯೇಂದ್ರ ನಡುವೆ ಮುನಿಸು. ಯತ್ನಾಳ್ ಸೋಮಣ್ಣ ಬಳಿಕ ಕರಂದ್ಲಾಜೆಗೂ ಕೂಡ ಅಸಮಾಧಾನ ಇದೆಯಾ? ಲೋಕಸಭಾ ಚುನಾವಣೆಯ ಸಂಬಂಧ ಒಂದು ಸಭೆಯನ್ನು ನಡೆಸ್ತಾರೆ. ಆ ಸಭೆಗೆ ಸಂಸದರು ಗೈರಾಗಿದ್ದಾರೆ. ಉಡುಪಿ ಚಿಕ್ಕಮಗಳೂರು ಸಭೆಗೆ ಗೈರಾಗಿದ್ದಾರೆ ಶೋಭಾ ಕರಂದ್ಲಾಜೆ ಅವರು. ವಿಜಯೇಂದ್ರ ರಾಜ್ಯಾಧ್ಯಕ್ಷರಾದಾಗಲೂ ಕೂಡ ಶುಭವನ್ನು ಕೋರಿರಲಿಲ್ಲ ಕೇಂದ್ರ ಸಚಿವರು. ಪಕ್ಷದ ಸಭೆಗಳಲ್ಲಿ ವಿಜಯೇಂದ್ರ ವಿರುದ್ಧ ಅಸಮಾಧಾನ ಪ್ರದರ್ಶನವನ್ನು ಮಾಡ್ತಾ ಇದ್ದಾರೆ. ಈ ಮೂಲಕ ಸಹಜವಾಗಿಯೇ ಈ ರೀತಿಯ ಒಂದು ಪ್ರಶ್ನೆ ಮುನ್ನೆಲೆಗೆ ಬರ್ತಾ ಇದೆ. ಈಗಾಗಲೇ ಯತ್ನಾಳ್ ವಿ ಸೋಮಣ್ಣನವರು ಅಸಮಾಧಾನವನ್ನು ಹೊರಹಾಕಿದ್ರು. ಇಲ್ಲಿಯವರೆಗೂ ಕೂಡ ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷರಾಗಿ ನೇಮಕವಾದ ಬಳಿಕ ಅವರಿಗೆ ವಿಶ್ ಮಾಡೋದಾಗಿ ಆಗಿರಬಹುದು ಅಥವಾ ಅವರು ಕರೆದಂತಹ ಸಭೆಯಲ್ಲಿ ಭಾಗಿಯಾಗೋದಾಗಿರಬಹುದು, ಅದನ್ನು ಶೋಭಾ ಕರಂದ್ಲಾಜೆ ಅವರು ಮಾಡಿಲ್ಲ. ಈ ಮೂಲಕ ತಮ್ಮ ಅಸಮಾಧಾನವನ್ನು ಹೊರಹಾಕ್ತಿದ್ದಾರೆ ಅನ್ನುವಂತಹ ಪ್ರಶ್ನೆ ಸಹಜವಾಗಿಯೇ ಮುನ್ನೆಲೆಗೆ ಬಂದಿದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಸೂದ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಸೂದ್, ಈ ಹಿಂದೆ ಯತ್ನಾಳ್ ಜೊತೆಗೆ ವಿ ಸೋಮಣ್ಣನವರು ವಿಜಯೇಂದ್ರ ಅವರ ವಿರುದ್ಧ ದೊಡ್ಡ ಮಟ್ಟದ ಅಸಮಾಧಾನವನ್ನು ಹೊರಹಾಕಿದ್ರು. ಅದಾದ ಮೇಲೆ ಅವರ ಆ ಅಸಮಾಧಾನವನ್ನು ತಣಿಸುವಂತಹ ನಿಟ್ಟಿನಲ್ಲೂ ಕೂಡ ವಿಜಯೇಂದ್ರ ಅವರು ಒಂದಿಷ್ಟು ಕೆಲಸವನ್ನು ತೆಗೆದುಕೊಂಡಿದ್ರು. ಶೋಭಾ ಕರಂದ್ಲಾಜೆ ಅವರ ನಿಟ್ಟಿನಲ್ಲೂ ಕೂಡ ಅದೇ ರೀತಿಯ ಬೆಳವಣಿಗೆಗಳಾಗ್ತಾ ಇದೆ ಅಂತಾನ ಹೇಗೆ ಇದನ್ನು ನೋಡಬಹುದು ಅಂಥೇಳಿ ಮಸೂದ್? ಪ್ರೇಮ್, ರಾಜ್ಯ ಬಿಜೆಪಿ ಅಧ್ಯಕ್ಷರಾಗಿ ವಿಜಯೇಂದ್ರ ಅವರನ್ನ ಹೈಕಮಾಂಡ್ ನೇಮಕ ಮಾಡಿತು. ಹೈಕಮಾಂಡ್ನ ಯಾವುದೇ ನಿರ್ಧಾರ ತೀರ್ಮಾನಕ್ಕೂ ನಾವು ಬದ್ಧ ಅನ್ನುವಂತಹ ಹೇಳಿಕೆ ಕೊಡ್ತಿದ್ದಂತಹ ಬಿಜೆಪಿ ನಾಯಕರು, ಒಂದಷ್ಟು ಜನ ಹಿರಿಯ ನಾಯಕರು ಅಸಮಾಧಾನವನ್ನು ಮತ್ತೆ ಮುಂದುವರಿಸಿರುವಂಥದ್ದು. ಈಗಾಗಲೇ ವಿ ಸೋಮಣ್ಣ ಅವರು, ಯತ್ನಾಳ್ ಅವರು, ರಮೇಶ್ ಜಾರಕಿಹೊಳಿ ಅವರು ಈ ಸಾಲಿಗೆ ಈಗ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಅವರು ಕೂಡ ಸೇರ್ಪಡೆ ಆಗಿದ್ದಾರೆ. ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷರಾಗಿ ನೇಮಕ ಆದಾಗಿಂದಲೂ ಕೂಡ ಕನಿಷ್ಠ ವಿಜಯೇಂದ್ರಗೆ ಶುಭ ಕೋರುವಂತಹ ಪ್ರಯತ್ನಕ್ಕೂ ಕೂಡ ಶೋಭಾ ಕರಂದ್ಲಾಜೆ ಅವರು ಮುಂದಾಗಿಲ್ಲ. ಇದುವರೆಗೂ ಕೂಡ ಹತ್ತತ್ರ 2 ತಿಂಗಳಿಗೂ ಹೆಚ್ಚು ಕಾಲ ಆಗಿದೆ ವಿಜಯೇಂದ್ರ ರಾಜ್ಯಾಧ್ಯಕ್ಷರಾಗಿ. ಪಕ್ಷದ ಚಟುವಟಿಕೆಯಿಂದ ದೂರ ಆಗಿದ್ದಾರೆ. ಬಿಜೆಪಿ ಕಚೇರಿಗೆ ಭೇಟಿ ಕೊಟ್ಟಿಲ್ಲ, ಅವರಿಗೆ ಶುಭವನ್ನು ಕೂಡ ಕೋರಿಲ್ಲ. ನಿನ್ನೆ ಮೊನ್ನೆ ಲೋಕಸಭೆವಾರು ಕ್ಷೇತ್ರವಾರು ಸಿದ್ಧತಾ ಸಭೆ ಸಂದರ್ಭದಲ್ಲೂ ಕೂಡ ಅವರ ಕ್ಷೇತ್ರದ ಸಿದ್ಧತಾ ಸಭೆಗೂ ಕೂಡ ಶೋಭಾ ಕರಂದ್ಲಾಜೆ ಅವರು ಬಂದಿರಲಿಲ್ಲ. ಆ ಮೂಲಕ ಎಲ್ಲ ಒಂದು ಕಡೆ ಭಿನ್ನ ಮತವನ್ನು ಖುದ್ದು ಶೋಭಾ ಕರಂದ್ಲಾಜೆ ಅವರು ಮುಂದುವರಿಸಿದ್ದಾರೆ ಅಂತಲೂ ಕೂಡ ಹೇಳಲಾಗ್ತಿದೆ. ಇತ್ತ ವಿಜಯೇಂದ್ರ ಅವರು ಕೂಡ ಅವ್ರನ್ನ ಸಂಪರ್ಕ ಮಾಡುವ ಪ್ರಯತ್ನ ಕೂಡ ಮಾಡಿಲ್ಲ. ಯತ್ನಾಳ್ ಅವ್ರನ್ನ, ಸೋಮಣ್ಣ ಅವ್ರನ್ನ ಯಾವ ರೀತಿ ಮನವೊಲಿಕೆ ಪ್ರಯತ್ನ ಮಾಡ್ತಾ ಇದ್ದಾರೆ, ಆ ಒಂದು ಪ್ರಯತ್ನ ಶೋಭಾ ಕರಂದ್ಲಾಜೆ ಅವರ ವಿಚಾರದಲ್ಲಿ ವಿಜಯೇಂದ್ರ ಅವರು ಮುಂದಾಗ್ತಿಲ್ಲ ಅನ್ನುವಂಥ ಆರೋಪ ಈ ಕಡೆಯಿಂದ ಕೂಡ ಇದೆ. ಒಟ್ಟಾರೆಯಾಗಿ ಕೂಡ ಎರಡೂ ಕಡೆಯೂ ಕೂಡ ಭಿನ್ನ ಮತ ಒಂದು ರೀತಿಯಲ್ಲಿ ಅಸಮಾಧಾನ ಮುಂದುವರೆದಿದೆ. ಇದು ಎಲ್ಲಿವರೆಗೂ ಹೋಗುತ್ತೆ ಅನ್ನುವಂಥದ್ದನ್ನ ಕಾದು ನೋಡಬೇಕು. ಪ್ರೇಮ್, ಓಕೆ, ಥ್ಯಾಂಕ್ ಯು ಮಸೂದ್ ತಮ್ಮೆಲ್ಲ ಮಾಹಿತಿಗಾಗಿ.